ಹಾಯ್ ಸೌಂಡ್ ಲವರ್ಸ್, ಕಾರ್ವರ್ ಶೋ ಪಾರ್ಟ್ 3 ವಿಡಿಯೋಗೆ ವೆಲ್ಕಮ್. ಹಿಂದಿನ ವಿಡಿಯೋದಲ್ಲಿ ಸರ್ಪ್ರೈಸ್ ವಿಡಿಯೋ ಅಂತ ಇದ್ನಲ್ಲ, ಅದೇ ಇದು. ಕಾಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುವ ಸ್ಥಳ ಇದೆ. ಇಲ್ಲೇ ಇರ್ಬೋದು, ಇದೇ ದಡದಲ್ಲಿ ನಮ್ಮ ಶೋ ಇರ್ಬೋದು. ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನಮ್ಮ ಬಳ್ಳಾರಿ ಅವರಿಗೆ ನೀರು ನೋಡೋಕ್ಕೆ ಅವರು ಇದು ಕೋಲ್ ಚುಚ್ಚಿರ್ತಾರೆ, ಮೀನುಗಾರರು. ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇವರೆಲ್ಲ ಕಾಫಿ ಚಿಪ್ ಹುಡುಕ್ತಾ ಇದ್ದಾರೆ. ಅದು ಯಾಕೆ ಅಂತ ಕೇಳಿದ್ರೆ ಅವರು ನಮ್ಗೆ ಹೇಳಿಲ್ಲ. ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕೆ ಅಂತ ಏನು ಅಂತ. ಇವಾಗ ನಮ್ಮ ಶೋ ಬಂದುಬಿಟ್ಟು ಕಾಳಿ ನದಿ ಸೇರುವ ಸ್ಥಳದಲ್ಲೇ ಇದೆ. ಆದ ಕಾರಣ ಅದೇ ಸರ್ಪ್ರೈಸ್ ಅಂತ ಹೇಳಿದ್ದೆ. ಇವಾಗ ನೋಡಿ, ಇವ್ರದ್ದು ಥರ ನಾನು ಕಡೆ ತೋರಿಸ್ತೀನಿ. ಇವ್ರು ಯಾವ ರೀತಿ ಮಾಡ್ತಾರೆ ಏನು ಅಂತ. ಅವ್ರದ್ದು ಭಾಳ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಇವಾಗ ಏನು ಪ್ರಿಪರೇಷನ್ ಮಾಡತ್ತಿಲ್ಲ, ಬರೀ ಫೋಟೋ ತಗೊಳ್ತಾ ಇದ್ದಾರೆ ಅವರು ಅಷ್ಟೇ. ಮತ್ತೇನು ಮಾಡ್ತಾ ಇಲ್ಲ. ನೋಡಿ, ಕಲೆ ಎನ್ನುವುದೇ ಆಗಿದೆ. ಒಂದು ಗ್ಲಾಸ್ ಮೇಲೆ ಮರಳನ್ನು ಹರಳಿ ಅವರು ಅದ್ರ ಮೇಲೆ ನಾನಾ ಥರದ ಚಿತ್ರಗಳನ್ನು ಬಿಡಿಸ್ತಾರೆ. ಅದು ಯಾವ ರೀತಿ ಅನ್ನೋದು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಇಂಡಿಯಾ ಮತ್ತು ರೂಸಿಯಾ ದೇಶ ಬಿಡಿಸಿ ಅದ್ರ ಮೇಲೆ ಹಡಗು ಚಿತ್ರ ಶಿಪ್ ಬಿಡಿಸ್ತಾ ಇದ್ದಾರೆ. ಇವಾಗ ಅದು ಯಾವ ರೀತಿ ಏನು ಕಲೆಯನ್ನು ಇಲ್ಲಿ ಪ್ರದರ್ಶಿಸ್ತಾರೆ, ಬ್ಲ್ಯಾಕ್ ಎಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಕ್ಯಾಮ್ರಾದಲ್ಲಿ ಕ್ಯಾಪ್ ಮಾಡಿ ವಾಲಲ್ಲಿ ಬಿಡ್ತಾ ಇದ್ದಾರೆ. ಈ ರಾಜ ಯಾರಂದರೆ ಮಹಾರಾಜ ವಿಕ್ರಮಾದಿತ್ಯ. ಭಾರತ ಚರಿತ್ರೆಯಲ್ಲಿ ಒಬ್ಬ ಪೌರಾಣಿಕ ಹೋರಾಟಗಾರನಾಗಿದ್ದನು. ಭಾರತದಲ್ಲಿ ಇವರು ಬಹಳ ಚಾಣಕ್ಯತನ ಹೊಂದಿದ್ದರು. ಆದ್ದರಿಂದ ಇವರನ್ನು ಸಂಬಂಧ ಬೆಳೆಸಲು ಚಂದ್ರಗುಪ್ತ ಮೌರ್ಯ ಮತ್ತು ಹೇಮಚಂದ್ರ ವಿಕ್ರಮಾದಿತ್ಯ ಹಲವಾರು ರಾಜರು ಇವರ ಬಳಿ ಸಂಬಂಧ ಒಲಿಸಲು ಬಂದರು. ಇವರ ಬಳಿ ಸಂಪರ್ಕ ಇತ್ತು. ಅದನ್ನೇ ಇವಾಗ ಮುಂದೆ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ महाराजा विक्रमादित्य, जिन्होंने कभी अंधकार से हार नहीं मानी और हर समय सत्य और शौर्य का रास्ता दिखाया. Highness Vikramaditya carries forth the spirit of that valiant warrior king. She is not merely a ship; she is the living embodiment of his undying legacy. ಇವಾಗ ಮಹಾರಾಜ ವಿಕ್ರಮಾದಿತ್ಯ ಅವರ ಚರಿತ್ರೆ ಮುಗೀತು. ಇವರು ನವ್ವಿ ಬಾಯ್ಸ್ ಆಗಿರ್ತಾರೆ. ಇವಾಗ ಅದನ್ನೇ ಹೇಳ್ತೀನಿ ನೋಡಿ. ಇವಾಗ ಯಾವ ಕೆಲಸ ಮಾಡ್ತಾರೆ ಯಾವುದಿಲ್ಲ ಅಂತಂದು. ಇವರು ನವ್ವಿ ಕೆಲಸ, ಒಂದು ಶಿಪ್ ಕಂಪ್ನಿಲಿ ಒಂದು ದೊಡ್ಡ ಶಿಪ್ ಇದೆ, ಅದರಲ್ಲಿ ನವ್ವಿ ಬಾಯ್ಸ್ ಅಂತ ಇವರು. ಅದಕ್ಕೆ ಇವರು ತಮಗೆ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಇವಾಗ ನವ್ವಿ ಬಾಯ್ಸ್ ಅಂದರೆ ಯಾರಲ್ಲ, ಶಿಪ್ನಲ್ಲಿ ಕೆಲಸ ಮಾಡುವವರೇ ನವ್ವಿ ಕೆಲಸಗಾರರು ಅಂತಾರೆ. ಅವರಿಗೆ ಕ್ಯಾಪ್ಟನ್ ಆಯಿತು, ವಾಯುದಳ ಆಯಿತು, ಮತ್ತು ಅಗ್ನಿವೀರರು ಮತ್ತು ವಾಯುದಳ ಎಲ್ಲರೂ ಇಲ್ಲೇ ಒಂದು ದೊಡ್ಡ ಶಿಪ್ಪಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದೇ ಇವಾಗ ಅವರು ಬಾಹುಬಲಿ ಮತ್ತು ಕಟ್ಟಪ್ಪ, ಪುಷ್ಪ ಅವರೆಲ್ಲ ನಾಟಕ ಮಾಡ್ತಾರಲ್ಲ, ಅವರೇ. ಅದರಲ್ಲಿ ಒಂದಿಷ್ಟು ಮಂದಿ ಅಗ್ನಿವೀರರು, ಒಂದಿಷ್ಟು ಮಂದಿ ವಾಯುದಳದವರು, ಒಂದಿಷ್ಟು ಮಂದಿ ಕ್ಯಾಪ್ಟನ್ಗಳು, ಶಿಪ್ ಕ್ಯಾಪ್ಟನ್ಗಳು ಅವರೆಲ್ಲ ಇದರಲ್ಲೇ. ಅವ್ರದ್ದೇ ಇವಾಗ ನಾವು ಕಾರ್ಯಕ್ರಮ ಮಾಡೋಕ್ಕೆ ಬಂದಿರೋದು ಅಷ್ಟೇ. ಅದನ್ನೇ ಇವಾಗ ತೋರಿಸ್ತಾ ಇರೋದು ಇಲ್ಲಿ.